ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗರ್ಗರಿಯಾದ ರುಚಿಯಾಗಿ ನಾವು ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಯೂಸ್ ಮಾಡಿ ತುಂಬ ಟೇಸ್ಟಿಯಾದ ಒಂದು ಕಬಾಬ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಅಂಗಡಿಯಿಂದ ತಂದು ಮಾಡೋ ಕಬಾಬ್ಗಿನ್ನೂ ಇದು ಒಂಥರ ಡಿಫ್ರೆಂಟ್ ಆದ ಟೇಸ್ಟನ್ನು ಕೊಡುತ್ತೆ. ತುಂಬಾ ರುಚಿಕರವಾಗಿ ಇರುತ್ತೆ. ಅದೇ ರೀತಿ ನಮಗೆ ಕಲರೂ ಅಷ್ಟೇ ತುಂಬ ಡಿಫ್ರೆಂಟ್ ಆದ ಕಲರ್ ಬರುತ್ತೆ. ಒಂದು ಗ್ರೀನ್ ಕಲರು ನಮಗೆ ಈ ಕಬಾಬ್ ಕೊಡುತ್ತೆ. ನೋಡೋಕ್ಕೂ ಸೂಪರು, ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ನಾನಿಲ್ಲಿ 3/4 kg ಚಿಕನ್ನ ಯೂಸ್ ಮಾಡ್ತಿದ್ದೀನಿ. ಅದಕ್ಕೆ ಒಂದು 3 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಆ 3 ಬೆಳ್ಳುಳ್ಳಿ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೋಬೇಕು. ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಳ್ಳೋಣ. ಒಂದು 4 ಲವಂಗನ ಸೇರಿಸ್ತಾ ಇದ್ದೀನಿ. ಖಾರಕ್ಕೆ ಅನುಸಾರವಾಗಿ ಖಾರದ ಹಸಿಮೆಣಸಿನ್ಕಾಯಿ ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ನಾನು ಪುದೀನ ಸೊಪ್ಪನ್ನ ಯೂಸ್ ಮಾಡ್ತಿದ್ದೀನಿ, 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಯೂಸ್ ಮಾಡ್ತಿದ್ದೀನಿ. ಕರಿಬೇವಿನ ಸೊಪ್ಪು ನೀವು 1.5 ಹಿಡಿಯಷ್ಟು ಕೂಡ ಹಾಕ್ಕೋಬಹುದು. ನೋಡಿ, ಇಷ್ಟನ್ನು ನಾನೀಗ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಒಂದು ಗ್ರೀನ್ ಕಲರ್ ಪೇಸ್ಟನ್ನ ಮಾಡ್ಕೊತೀನಿ. ಇಷ್ಟೇ, ಇದೇನೆ ನಮಗೆ ಕಬಾಬ್ಗೆ ಒಳ್ಳೆ ಕಲರ್ನೂ ಸಹ ಕೊಡುತ್ತೆ. ನೋಡಿ, ಒಂದು ಬೌಲಿಗೆ ನಾನು ಈ ದೊಡ್ಡ ಸ್ಪೂನು ಅಂದರೆ ಟೇಬಲ್ ಸ್ಪೂನಲ್ಲಿ ಒಂದು 4 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಯೂಸ್ ಮಾಡ್ತಾಯಿದ್ದೀನಿ. ರೆಡಿಮೇಡ್ ಕಬಾಬ್ ಪೌಡರ್ ಯೂಸ್ ಮಾಡ್ದಿರಾ ಈ ರೀತಿ ನಾವು ಕಾರ್ನ್ಫ್ಲೋರ್ನ ಯೂಸ್ ಮಾಡಿ ಮನೆಯಲ್ಲೇ ಕಬಾಬ್ ಪೌಡ್ರನ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಸಹ ಒಳ್ಳೆಯದು. ಒಂದು 4 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ರುಬ್ಬಿರೋವಂಥ ಗ್ರೀನ್ ಕಲರು ಚಟ್ನಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಪುದೀನ, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿರೋಂಥ ಪೇಸ್ಟನ್ನು ಇದರಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದ್ರ ಜೊತೆಗೇ ಒಂದು ಸ್ವಲ್ಪ ಕಸ್ತೂರಿ ಮೆಥಿನ ಸೇರಿಸ್ಕೋಬೇಕು. ಕಸ್ತೂರಿ ಮೆಥಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಕಬಾಬ್ಗೆ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಒಂದೇ ಒಂದು ಮೊಟ್ಟೆನ ಯೂಸ್ ಮಾಡೋಣ. 3/4 kg ಚಿಕನ್ಗೆ 1 ಮೊಟ್ಟೆ ಕರೆಕ್ಟಾದ ಒಂದು ಪ್ರಮಾಣ ಅಂತಲೇ ಹೇಳ್ಬೋದು. ನೀವು 1 kg ಚಿಕನ್ ತೊಗೊಂಡ್ರೂ ಒಂದೇ ಮೊಟ್ಟೆ ಸಾಕು. ನೋಡಿ, ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರೇನೂ ಹಾಕೋ ಹಾಗಿಲ್ಲ. ಮೊಟ್ಟೆಲೇ ಮತ್ತು ನಾವು ರುಬ್ಬಿರೋವಂಥ ಗ್ರೀನ್ ಕಲರ್ ಪೇಸ್ಟಲ್ಲೇ ಇದು ಈ ರೀತಿ ಬರುತ್ತೆ. ಈಗ ಕರೆಕ್ಟಾಗಿದೆ ನೋಡಿ ಕನ್ಸಿಸ್ಟೆನ್ಸಿನೂ ಸಹ. ಇದಕ್ಕೆ ನಾನು ನೀಟಾಗಿ ಚಿಕ್ಕದಾಗಿ ಪೀಸ್ ಮಾಡಿರೋಂಥ ಚಿಕನ್ ಪೀಸಸ್ನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಚಿಕ್ಕದಾಗಿ ನಾವು ಕಬಾಬ್ ಪೀಸಸ್ನ ಹಾಕ್ಕೊಂಡ್ರೆ ಎಣ್ಣೆಲಿ ಬೇಗನೂ ಬೇಯುತ್ತೆ. ಅದೇ ರೀತಿ ಉಪ್ಪು ಖಾರನೂ ಚೆನ್ನಾಗಿ ಹಿಡಿಯುತ್ತೆ. ಅದರಿಂದ ಸ್ವಲ್ಪ ಚಿಕ್ಕ ಪೀಸಸ್ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ರಿಂದ 2 ಗಂಟೆಗಳ ಕಾಲ ಹಾಗೆಯೇ ಇಟ್ಬಿಡಬೇಕು. ಒಂದು ಅರ್ಧ ನಿಂಬೆಹಣ್ಣಿನ ರಸನೂ ಸಹ ಸೇರಿಸ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು. ಈಗ ಇದನ್ನು ಕ್ಲೋಸ್ ಮಾಡಿ ನಾನು 1 ಅವರ್ ಇಡ್ತೀನಿ. ನೋಡಿ, 1 ಗಂಟೆ ಆದಮೇಲೆ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇದು. ಮತ್ತು ಚಿಕನ್ ಅಷ್ಟೇ ಸಾಫ್ಟಾಗಿರುತ್ತೆ ಮತ್ತು ಉಪ್ಪು ಖಾರ ಎಲ್ಲನೂ ಚೆನ್ನಾಗಿ ಹಿಡಿದಿರುತ್ತೆ. ಮಸಾಲೆನೂ ನೋಡಿ ಕರೆಕ್ಟಾಗಿದೆ, ಜಾಸ್ತಿನೂ ಆಗಿಲ್ಲ ಕಡಿಮೆನೂ ಇಲ್ಲ. ಕೋಟಿಂಗು ಅಷ್ಟೇ, ತುಂಬ ಕೋಟಿಂಗು ಇರಬಾರ್ದು. ಚಿಕನ್ ಸ್ವಲ್ಪ ಕಾಣಿಸ್ತಾ ಇರಬೇಕು, ಆ ರೀತಿ ಕೋಟಿಂಗ್ ಇರಬೇಕು. ಇವಾಗ ಚೆನ್ನಾಗಿ ಕಾದಿರುವಂಥ ಎಣ್ಣೆಯಲ್ಲಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಎಣ್ಣೆ ಕಾದಿಲ್ದಿರ ನೀವೇನಾದರೂ ಚಿಕನ್ ಪೀಸಸ್ನ ಹಾಕಿದ್ರೆ ಎಲ್ಲ ಮಸಾಲೆ ಬಿಚ್ಕೊಂಡು ಚಿಕನ್ನೇ ಒಂದು ಕಡೆ, ಮಸಾಲನೇ ಒಂದು ಥರ ಆಗೋಗ್ಬಿಡುತ್ತೆ. ಅದರಿಂದ ಹೈ ಫ್ಲೇಮ್ ಇಟ್ಬಿಟ್ಟು ಎಣ್ಣೆ ಚೆನ್ನಾಗಿ ಕಾದಿರಬೇಕಾದ್ರೆ ನೀವು ಪೀಸಸ್ನ ಹಾಕ್ಕೋಬೇಕು. ನೋಡಿ, ಎಷ್ಟು ನಮಗೆ ಸ್ವಲ್ಪ ಕಡಿಮೆ ಎಣ್ಣೆಗಿನ್ನೂ ಸ್ವಲ್ಪ ಕಡಿಮೆ ಚಿಕನ್ ಪೀಸಸ್ನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಹಾಕಿದ ತಕ್ಷಣ ಕೈ ಆಡಿಸ್ಬಾರ್ದು. ಒಂದು 2 ರಿಂದ 3 ನಿಮಿಷ ಹಾಗೆ ಬಿಟ್ಬಿಟ್ಟು ಈ ಥರ ಒಂದು ಸರಿ ತಿರುಗಿಸ್ಕೊಟ್ರೆ ಆಯಿತು. ಚೆನ್ನಾಗಿ ಅದು ಬಾಯ್ಲ್ ಆಗುತ್ತೆ. ನೋಡಿ, ಈ ಥರ ಕಲರು ಸಹ ಚೇಂಜ್ ಆಗ್ತಾ ಬರುತ್ತೆ. ಮತ್ತು ನಾವು ಎಣ್ಣೆ ಮೇಲೆ ನೊರೆನೂ ಅಷ್ಟೇ ಕಡಿಮೆ ಆಗ್ತಾ ಬರುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ ಇದು ಕರೆಕ್ಟಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು. ನೋಡಿ, ನೊರೆ ಎಲ್ಲ ಕಡಿಮೆ ಆಗಿದೆ. ಮತ್ತು ಚಿಕನ್ ಪೀಸಸ್ಸಲ್ಲೂ ಅಷ್ಟೇ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಮೆಹಂದಿ ಕಲರ್ ಥರ ಬಂದಿದೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಆ ರೀತಿ ಬೆಂದಾದಮೇಲೆ ತೆಗೆದುಬಿಡೋಣ. ಈಗ ಉಳಿದಿರೋಂಥ ಎಲ್ಲ ಚಿಕನ್ ಪೀಸಸ್ಸು ಅದೇ ರೀತಿಯೇ ಫ್ರೈ ಮಾಡ್ತಾ ಬರಬೇಕು. ಇದೊಂದು ರೀತಿಯಲ್ಲಿ ಹೆಲ್ದಿ ಕಬಾಬ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಇದರಲ್ಲಿ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡಿರ್ತೀವಿ, ಕರಿಬೇವಿನ ಸೊಪ್ಪು ಯೂಸ್ ಮಾಡಿರ್ತೀವಿ. ಅದೇ ರೀತಿ ನಾವು ಅಂಗಡಿ ಕಬಾಬ್ ಪೌಡರ್ನೂ ಸಹ ಯೂಸ್ ಮಾಡಿರೋದ್ರಿಂದ ತುಂಬಾ ರುಚಿಕರವಾಗಿರುತ್ತೆ. ನಿಮ್ಗೊಂದು ಸ್ವಲ್ಪ ವೆರೈಟಿಯಾದ ಒಂದು ಟೇಸ್ಟಿ ಕೊಡುತ್ತೆ. ರೆಗ್ಯುಲರಾಗಿ ನೀವು ಮಾಡೋ ಕಬಾಬ್ಗಿಂತ ಈ ರೀತಿ ಒಂದು ಸರಿ ಮಾಡಿ ನೋಡಿ. ಇದೇ ರೀತಿಯೇ ನೀವು ಕಬಾಬ್ನ ಮಾಡೋಕ್ಕೆ ಶುರು ಮಾಡ್ತೀರಾ, ಅಷ್ಟೊಂದು ಇಷ್ಟ ಆಗುತ್ತೆ. ನೋಡಿ, ಎಲ್ಲನೂ ಅದೇ ರೀತಿ ನೀವು ಕಲರ್ ಚೇಂಜಸ್ ಆದಮೇಲೆ ಮತ್ತು ಎಣ್ಣೆಲಿ ನೊರೆ ಕಮ್ಮಿ ಆದಮೇಲೆ ಇದನ್ನು ತೆಗಿಬೇಕು. ರುಚಿಕರವಾದ ನಮ್ಮ ಗ್ರೀನ್ ಕಲರ್ ಕಬಾಬು
ರೆಡಿ ಆಯಿತು. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ರೀತಿ ಮಾಡಿಬಿಟ್ಟು ಕೊಟ್ಟರೆ ಒಬ್ಬೊಬ್ಬರು ಕಾಲು kg ಆರಾಮಾಗಿ ತಿನ್ಬೋದು. ಒಂದು ನಿಂಬೆಹಣ್ಣು, ಒಂದು ಈರುಳ್ಳಿ ಕೊಟ್ಬಿಡಿ, ಎಲ್ಲನೂ ಕಬಾಬ್ ಖಾಲಿಯಾಗುತ್ತೆ. ಅಷ್ಟೊಂದು ರುಚಿಕರವಾಗಿರುತ್ತೆ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೂ ಸಹ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.